ಮೈಸೂರಿನಲ್ಲಿ ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣ ಇದುವರೆಗೂ ಒಟ್ಟು 24 ಸ್ಕ್ಯಾನಿಂಗ್ ಯಂತ್ರಗಳಿಗೆ ಸೀಲ್ ಹಾಕಲಾಗಿದೆ. ಒಂದು ನರ್ಸಿಂಗ್ ಹೋಮ್ ಸೇರಿ 33 ಕ್ಲಿನಿಕ್ಗಳಿಗೆ ಬೀಗ ಜಡಿಯಲಾಗಿದೆ. ಮೈಸೂರು ಜಿಲ್ಲೆಯಾದ್ಯಂತ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರೆದಿದೆ. ಕೆಪಿಎಂಇ ಪ್ರಮಾಣ ಪತ್ರ ಪಡೆಯದ ನರ್ಸಿಂಗ್ ಹೋಮ್ ಹಾಗೂ ಕ್ಲಿನಿಕ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಸ್ಕ್ಯಾನಿಂಗ್ ಬಗ್ಗೆ ದಾಖಲೆಯನ್ನ ನೀಡದ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಕೂಡ ಬಂದ್ ಮಾಡಿಸಲಾಗ್ತಾ ಇದೆ. ಟಿವಿ5ಗೆ ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿ ಪಿಸಿ ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇಂದು ಕೂಡ ಆರೋಗ್ಯ ಇಲಾಖೆಯಿಂದ ಕಾರ್ಯಾಚರಣೆ ಮುಂದುವರಿಕೆ ಆಗಲಿದೆ. ಈ ಭ್ರೂಣ ಹತ್ಯೆ ಮತ್ತು ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿತ್ತು. ಈ ಪ್ರಕರಣ 2 ವರ್ಷದಲ್ಲಿ 900 ಭ್ರೂಣ ಹತ್ಯೆ ಆಗಿದೆ ಅಂತ ಅಂದ್ರೆ ಇವ್ರಿಗೆ ಯಾವ ರೀತಿಯಾದಂಥ ದಂಧೆಯನ್ನು ನಡೆಸ್ಕೊಂಡು ಬರ್ತಾ ಇದ್ರು ಅನ್ನೋದನ್ನು ಇಲ್ಲಿ ಗಮನ ಹರಿಸಬೇಕಾಗತ್ತೆ. ಮತ್ತು ಈ ಪ್ರಕರಣದಲ್ಲಿ ಕಂಪ್ಲೀಟ್ ಆಗಿ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎಡವಿದ್ದೂ ಹೌದು, ಮೈ ಮರೆತಿದ್ದೂ ಹೌದು. ಕೆಲವು ಕಡೆಯಲ್ಲಿ ಅಧಿಕಾರಿಗಳು ಕೂಡ ಇದಕ್ಕೆ ಶಾಮೀಲಾಗಿದ್ರ ಅನ್ನುವಂಥ ಅನುಮಾನ ಬಂದಿದ್ದೂ ಹೌದು. ಇದೀಗ ಯಾವಾಗ ರಾಜ್ಯ ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತೋ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತ ಎರಡೂ ಕೂಡ ಅಲರ್ಟ್ ಆಗಿಬಿಟ್ಟಿದೆ. ಎಲ್ಲೆಲ್ಲಿ ಅನುಮಾನ ಬರ್ತಾ ಇದೆಯೋ ಅಲ್ಲಿ ಎಲ್ಲ ಕಡೆಯಲ್ಲೂ ತೆರಳಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಸ್ಕ್ಯಾನಿಂಗ್ ಸೆಂಟರ್ಗಳು ಮತ್ತು ಹಾಸ್ಪಿಟಲ್ಗಳು ಇಲ್ಲಿ ಪ್ರಮಾಣ ಪತ್ರ ಇಲ್ವಾ, ಇವ್ರಿಗೆ ಲೈಸೆನ್ಸ್ ಸಿಕ್ಕಿದ್ಯಾ ಇಲ್ವಾ, ಏನು ಮಾಡ್ತಾ ಇದ್ದಾರೆ, ಏನು ನಡೆಸ್ತಾ ಇದ್ದಾರೆ, ಇದೆಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಎಲ್ಲೆಲ್ಲಿ ಅನುಮಾನ ಬರ್ತಾ ಇದೆಯೋ, ಎಲ್ಲೆಲ್ಲಿ ಲೈಸೆನ್ಸ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯೋ ಅದೆಲ್ಲದಕ್ಕೂ ಬೇಗ ಜಡಿದು ಬರ್ತಾ ಇದ್ದಾರೆ. ಸೊ ಇದೀಗ ಜಿಲ್ಲಾಡಳಿತ ಹೆಚ್ಚುವರಿ ಗಮನವನ್ನು ಹರಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಯಾಕಂದ್ರೆ ಈ ಪ್ರಕರಣ ಇದೆಯಲ್ಲ, ಇದು ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದ್ದಂಥ ಪ್ರಕರಣ ಮತ್ತು ಎಲ್ಲ ಅಧಿಕಾರಿಗಳನ್ನ ಸರ್ಕಾರ ತರಾಟೆಗೆ ತೆಗೆದುಕೊಂಡಂತ ಪ್ರಕರಣ ಇದು. ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಒಂದೇ ಒಂದು ಪ್ರಕರಣ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಆದಮೇಲೆ ಹಲವಾರು ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿತ್ತು. ಸೊ ಇದು ಒಂದಷ್ಟು ಅಧಿಕಾರಿಗಳ ನಡೆಯ ವಿರುದ್ಧವೇ ಅನುಮಾನ ಹುಟ್ಟಾಕುವಂಥ ಪ್ರಕರಣ ಕೂಡ ಆಗಿತ್ತು. ಇದೀಗ ಜಿಲ್ಲಾಡಳಿತ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ, ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ ಪುನೀತ್? ಹೌದು ರೀತಿ ಭ್ರೂಣ ಪತ್ತೆ ಮತ್ತೆ ಭ್ರೂಣ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಮೈಸೂರಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿರ್ತಕ್ಕಂಥದ್ದು. ಆರೋಗ್ಯ ಇಲಾಖೆ ಎಂದಿನಂತೆ ಕಾರ್ಯಾಚರಣೆಯನ್ನ ಮಾಡುವ ಮುಖಾಂತರ ಯಾವ ಅಕ್ರಮ ಕ್ಲಿನಿಕ್ಗಳು ಇರ್ತಕ್ಕಂಥದ್ದು ಏನಿದೆ, ಜೊತೆಗೆ ದಾಖಲೆಗಳಿಲ್ಲದೆ ಇರಬಹುದು, ಜೊತೆಗೆ ನಿಯಮಗಳನ್ನ ಪಾಲನೆ ಮಾಡದೇ ಇರತಕ್ಕಂಥ ನರ್ಸಿಂಗ್ ಹೋಮ್ಗಳಿರ್ಬೋದು, ಕ್ಲಿನಿಕ್ಗಳಿರ್ಬೋದು, ಇದೆಲ್ಲವನ್ನೂ ಕೂಡ ಬಂದ್ ಮಾಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಏನು ಕೆಲವು ಅಧಿಕಾರಿಗಳು ಇದಕ್ಕೆ ಏನು ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಇರ್ತಾರೆ ಅನ್ನೋ ಮಾತುಗಳೇನಿದ್ದಾವೆ, ಅವ್ರಿಗೂ ಕೂಡ ಕಂಟಕ ತಪ್ಪಿದ್ದಲ್ಲ ಈ ಒಂದು ಕಾರ್ಯಾಚರಣೆಯ ಒಂದು ವೇಗವನ್ನು ನೋಡಿದಂತಹ ಸಂದರ್ಭದಲ್ಲಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಇದುವರೆಗೂ ಮೈಸೂರಿನಲ್ಲಿ 24 ಸ್ಕ್ಯಾನಿಂಗ್ ಯಂತ್ರಗಳಿಗೆ ಸೀಲನ್ನ ಹಾಕುವಂತ ಒಂದು ಕೆಲಸ ಮಾಡಲಾಗಿದೆ. ಜೊತೆಗೆ ಒಂದು ನರ್ಸಿಂಗ್ ಹೋಮ್ ಸೇರಿ 23 ಕ್ಲಿನಿಕ್ಗಳಿಗೆ ಬೀಗವನ್ನು ಜಡಿಲಾಗಿದೆ. ಮೈಸೂರು ಜಿಲ್ಲೆಯಾದ್ಯಂತ ಈಗ ಕಾರ್ಯಾಚರಣೆಯನ್ನ ಏನ್ ಮಾಡ್ಲಾಗ್ತಾ ಇದೆ, ಇದರಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಪಿಸಿ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇರ್ತಕ್ಕಂಥದ್ದು. ಒಟ್ಟು 5 ಟಾಸ್ಕ್ ಫೋರ್ಸ್ ಗಳಿಂದ ನಡೀತಾ ಇರತಕ್ಕಂಥ ಕಾರ್ಯಾಚರಣೆಯಲ್ಲಿ ಇದುವರೆಗೂ ಕೂಡ ಒಂದು ನರ್ಸಿಂಗ್ ಹೋಮ್ ಸೇರಿ 23 ಕ್ಲಿನಿಕ್ಗಳಿಗೆ ಬೀಗವನ್ನು ಜಡಿಲಾಗಿದೆ. ಅದು ಕೂಡ ಕೆಪಿಎಂಇ ಪ್ರಮಾಣ ಪತ್ರ ಪಡೆಯದ ಹಾಗೆ ನಿಯಮಗಳನ್ನ ಪಾಲಿಸಿದಂತಹ ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳಿಗೆ ಈ ರೀತಿಯಾದಂತಹ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಇನ್ನು ಸ್ಕ್ಯಾನಿಂಗ್ ಬಗ್ಗೆ ಸಮರ್ಪಕವಾದಂತಹ ದಾಖಲೆಗಳನ್ನ ಕೊಡದೇ ಇರತಕ್ಕಂಥದ್ದು, ಜೊತೆಗೆ ಮಾಹಿತಿಯನ್ನ ನೀಡದೇ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಕೂಡ ಬೀಗವನ್ನು ಜಡಿಯುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಇವತ್ತು ಕೂಡ ಈ ಒಂದು ಕಾರ್ಯಾಚರಣೆ ಮುಂದುವರಿತಾ ಇರತಕ್ಕಂಥದ್ದು. ಹೀಗಾಗಿ ಇದುವರೆಗೂ ಕೂಡ ಇಗ್ಗಿಲ್ಲದಂತೆ ತಮ್ಮ ಇಷ್ಟ ಬಂದಂತೆ ಏನು ಅಕ್ರಮ ವೈದ್ಯರುಗಳನ್ನ ನೇಮಕ ಮಾಡಿಕೊಳ್ತಕ್ಕಂಥದ್ದು ಇರಬಹುದು, ಜೊತೆಗೆ ಅಲ್ಲಿ ಏನು ಭ್ರೂಣ ಹತ್ಯೆಗಳನ್ನ ಮಾಡ್ತಕ್ಕಂಥದ್ದು ಇರಬಹುದು, ಇದೆಲ್ಲ ಚಟುವಟಿಕೆಗಳೇನು ನಡೀತಾ ಇದ್ವು ಇದೆಲ್ಲಕ್ಕೂ ಕೂಡ ಬ್ರೇಕ್ ಬೀಳುವಂತಹ ಒಂದು ವಾತಾವರಣ ಮೈಸೂರಿನಲ್ಲಿ ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಉನ್ನತ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹಾಗೆಯೇ ಪರಿಶೀಲನೆ ಇರಬಹುದು, ಜೊತೆಗೆ ಈ ಒಂದು ಕಾರ್ಯಾಚರಣೆಯನ್ನು ಏನ್ ಮಾಡ್ಲಾಗ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ದಾಖಲೆಗಳಿಲ್ಲದೆ ಇರತಕ್ಕಂಥದ್ದು, ನಿಯಮಗಳನ್ನ ಪಾಲನೆ ಮಾಡದೇ ಇರತಕ್ಕಂಥದ್ದು ಇದೆಲ್ಲವೂ ಕಂಡು ಬಂದ ತಕ್ಷಣವೇ ಅವರೆಲ್ಲರಿಗೂ ಕೂಡ ಏನು ಅಲ್ಲಿ ಅನಾರೋಗ್ಯ ಪೀಡಿತರು ಏನಿರ್ತಾರೆ, ಏನು ಬಾಣಂತಿಯರಿರ್ಬೋದು, ಜೊತೆಗೆ ಗರ್ಭಿಣಿಯರೇನಿರ್ತಾರೆ, ಅವರನ್ನ ಮತ್ತೊಂದು ಆಸ್ಪತ್ರೆಗೆ ಏನು ಶಿಫ್ಟ್ ಮಾಡೋ ಮುಖಾಂತರ ಈ ಒಂದು ಆಸ್ಪತ್ರೆಗಳಿಗೆ, ಕ್ಲಿನಿಕ್ಗಳಿಗೆ ಬೀಗವನ್ನು ಜಡಿಯುವಂತ ಒಂದು ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಧನ್ಯವಾದ ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.